ಮಹೋತ್ಸವವು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತಾ ಬರ್ತಾ ಇದೆ. ಹಾಗೂ ಈ ಸಂದರ್ಭದಲ್ಲಿ ಜಾತ್ರೆಗೆ 1 ತಿಂಗಳ ಮುಂಚಿತವಾಗಿ ಅಧಿಕೃತವಾಗಿ ಚಾಲನೆಯನ್ನ ಹಂದರಗಂಬ ಪೂಜೆಯನ್ನು ಮಾಡುವ ಮೂಲಕ ದುರ್ಗಾಂಬಿಕೆಯ ಜಾತ್ರೆಯ ಮಹೋತ್ಸವದ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತೆ. ಅದು ದಿನಾಂಕ 20/1/2026 ಮಂಗಳವಾರ ಬೆಳಗ್ಗೆ 10:30ರಿಂದ 11:30 ಒಳಗಾಗಿ ಆ ಕಂಬದ ಪೂಜೆಯನ್ನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಭಕ್ತ ಮಹಾಶಯರು ಹಾಗೂ ಇದಕ್ಕೆ ಸಂಬಂಧಿಸಿದಂತಹ ಎಲ್ಲ ವ್ಯಕ್ತಿಗಳು ಸಹ ಆಗಮಿಸಿ ಅದನ್ನ ನೆರವೇರಿಸಿಕೊಡಬೇಕು. ಕಾರಣ ಅಂದಿನಿಂದಲೇ ನಮ್ಮ ಈ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ಇಲ್ಲಿ ಪ್ರಾರಂಭವಾಗ್ತಕ್ಕಂಥದ್ದು. ಅನೇಕ ಕಾರಣಗಳಿಂದ ಅನೇಕ ಸಂದರ್ಭಗಳಲ್ಲಿ ಮುಂಚಿತವಾಗಿ ಕೆಲವಾರು ಪ್ರಿಪರೇಷನ್ ನಡೆಯಬಹುದು, ಆದರೆ ಅದಕ್ಕೆ ಅಧಿಕೃತವಾಗಿ ನಡೆಸ್ತಕ್ಕಂಥದ್ದು ಆವತ್ತಿನಿಂದ. ಹಾಗೂ ಅಲ್ಲಿಂದ 1 ತಿಂಗಳು ಸುಮಾರಾಗಿ 22/2/2026 ಭಾನುವಾರ ಅಂದ್ರೆ ಆವತ್ತಿನ ದಿವಸ ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಎಲ್ಲವೂ ನಡೆಯುತ್ತೆ. ಅಲ್ಲಿ ಕಲಾಪಗಳು ನಡೆಯುತ್ತೆ, ಶುರುವಾಗುತ್ತೆ. ಆವಾಗ ಪುಣ್ಯಾಹ ಮುಂತಾದಂತಹ ಅನೇಕ ಕಾರ್ಯಗಳು ನಡೆದು ಪಂಚಾಮೃತ ಅಭಿಷೇಕವನ್ನು ಬೆಳಗ್ಗೆ ಮಾಡಲಾಗುತ್ತೆ. ಸಾಯಂಕಾಲ ಊರಿನಲ್ಲಿ ಅದನ್ನು ಅಧಿಕೃತವಾಗಿ ಸಾರತಕ್ಕಂತಹ ಒಂದು ಕಾರ್ಯಕ್ರಮ ಇರುತ್ತೆ, ಕೋಡನ ಸಮೇತ. ಅನಂತರ ಸೋಮವಾರ ಮಂಗಳವಾರ 2 ದಿವಸ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆಗಳನ್ನ ನಡೆಸಲಾಗುತ್ತೆ. ವಿಶೇಷವಾದಂತಹ ಅಲಂಕಾರಗಳಿರುತ್ತೆ, ಅದು ನಡೆಯುತ್ತೆ. ಬುಧವಾರ ಬೆಳಗ್ಗೆ ಊರಿನಲ್ಲಿ ಸಂಪ್ರದಾಯದಂತೆ ಚರಗ ಚೆಲ್ಲತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ. ಹಾಗೂ ಅಲ್ಲಿಗೆ ಆ ಕಾರ್ಯಕ್ರಮ ಅನಂತರ ಮತ್ತೆ ದೇವಿಯ ಬಾಗಿಲನ್ನು ಮಂಗಳವಾರ ರಾತ್ರಿ 12 ಗಂಟೆಗೆ ಮುಚ್ಚಿ ಅನಂತರ ಚರಗ ಚೆಲ್ಲಿನ ಕಾರ್ಯಕ್ರಮ ಆದ ನಂತರ ಬಾಗಿಲನ್ನು ಅಧಿಕೃತವಾಗಿ ಬೆಳಗ್ಗೆ ಬುಧವಾರ ಬೆಳಗ್ಗೆ ಒಳಗಡೆ ಪೂಜೆ ಇತ್ಯಾದಿಗಳನ್ನೆಲ್ಲ ಪೂರೈಸಿದ ನಂತರ ಪುಣ್ಯ ಇತ್ಯಾದಿಗಳನ್ನೆಲ್ಲ ಮಾಡಿದ ನಂತರ ಅದನ್ನ ತೆರೆಯಲಾಗುತ್ತೆ ಸಾರ್ವಜನಿಕರಿಗೆ. ಮಂಗಳವಾರ ರಾತ್ರಿ 12 ಗಂಟೆ ಸುಮಾರು 10:30-11 ಗಂಟೆಯಿಂದ ಅಥವಾ 12 ಗಂಟೆ ಒಳಗಾಗಿ ಅದನ್ನ ಮುಚ್ಚಿ ಅನೇಕ ಧಾರ್ಮಿಕ ವಿಧಿವಿಧಾನಗಳಿರುತ್ತೆ, ಅದನ್ನೆಲ್ಲವನ್ನು ಮಾಡಲಾಗುತ್ತೆ. ನಂತರ ಮುಂಚೆ ಬೆಳಗ್ಗೆ 10 ಗಂಟೆಗೆ ಚರಗ ವಾಪಸ್ ಬಂದ ನಂತರ ಇಲ್ಲಿ ಅದನ್ನ ಮಹಾಮಂಗಳಾರತಿಯನ್ನು ಮಾಡಿ ರೈತರಿಗೆ ಕೊಡಬೇಕಾದಂತಹದ್ದನ್ನೆಲ್ಲವನ್ನು ಕೊಟ್ಟು, ಪಾವದಾರಗಳಿಗೆ ಕೊಡಬೇಕಾದ್ದನ್ನು ಕೊಟ್ಟು ಅಲ್ಲಿಗೆ ಈ ಕಾರ್ಯಕ್ರಮ ಒಂದು ಮುಖ್ಯ ಅಂಶವನ್ನ ಅಲ್ಲಿಗೆ ಮುಕ್ತಾಯ ಮಾಡಬೇಕು. ಇದಿಷ್ಟು ಕಾರ್ಯಕ್ರಮ ಇರುತ್ತದೆ.